ಅದಕ್ಕೆ ಭದ್ರಾಗಿರ್ಬೇಕು ಇವತ್ತು. ಏನೇನು ಸೃಷ್ಟಿ ಮಾಡೋಕ್ಕಾಗುತ್ತೆ ಯಾರಾದರೂ? ಈಗ ಎಲ್ಲರೂ ಅನುಭವಿಸ್ಬೇಕು ಅದನ್ನು. ಈಗ ಸಾಂಕ್ರಾಮಿಕ ನೀವು ಬಂದಾಗ ಕೋವಿಡ್ ಆದಾಗ ಯಾರಿಗೆ ಬಂದಿತ್ತು? ಬಂದಿತ್ತು ಯಾರಿಗಾದರೂ? ಕೋವಿಡ್ನಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಕೋವಿಡ್ನ ಸಂದರ್ಭದಲ್ಲಿ ಹೆಂಗಿರಬೇಕು, ನಾವು ಹೆಂಗಿರಬೇಕು ಅಂತೇಳಿ. ಅದನ್ನು ನಾವು ಇರೋದ್ರಿಗೆ ಅನುಸರಿಸ್ಕೊಂಡು ಎಲ್ಲರೂ ಕೂಡ ಚೆನ್ನಾಗಿರೋಂಗೆ ಬದುಕಬೇಕು. ಅದನ್ನು ಕಡಿಮೆ ಬಳಸ್ಕೋಬೇಕು. ಏನಾದರೂ ಮಾಧ್ಯಮ ಬೇರೆ ಬದಲಾವಣೆ ಮಾಡ್ಕೋಬೇಕು. ಈಗ ಅದಕ್ಕೂ ಬರ್ತಾ ಇದೆ, ನಮಗೇನು ತೊಂದರೆ ಅಂತ ಪ್ರಶ್ನೆ ಅಲ್ಲ. ತೊಂದರೆ ಇದ್ರೂ ನಾವು ಅದಕ್ಕೆ ಬದಲಾಗಬೇಕು. ಅದಕ್ಕೆಲ್ಲ ಸಾಮಾನ್ಯವಾಗಿ 10 ಗಂಟೆ ನಂತರ ಜಾಮಾರುಗಳು ಆಗ್ತಾರೆ. ಸೊ ಹಾಗಾಗಿ ನಾವು ಹೇಳ್ತಾ ಇರೋದು 10 ಗಂಟೆ ಒಳಗಡೆ ಬರಲಿ ಅಂತ. 5 ಸತಿ ಯೋಚನೆ ಮಾಡ್ಬೇಕಂತ ಒಂದು ವಸ್ತು ಖರ್ಚು ಮಾಡಬೇಕಾದ್ರೆ ಹೆಚ್ಚು ಇದ್ದಾಗಲೂ ಕೂಡ 5 ಸತಿ ಯೋಚನೆ ಮಾಡಿ ನಾವು ಖರ್ಚು ಮಾಡಿದ್ರೆ ಒಳ್ಳೇದದು. ಈಗ ಅದರಿಂದ ಅಭಾವ ಇದ್ದಾಗ ಅಂತಲ್ಲ, ಚೆನ್ನಾಗಿದೆ ಅಂತೇಳಿ ಹೇಗೋ ಬಳಸ್ಕೊಳ್ಳೋದಲ್ಲ. ನೀರಾಗಲಿ, ವಿದ್ಯುತ್ ಆಗಲಿ, ಇವೆಲ್ಲವೂ ಕೂಡ ಅಮೂಲ್ಯ. ಇವತ್ತು ಪ್ರತಿಯೊಂದು ಅಮೂಲ್ಯ ಇರೋದು. ನಾವು ಚೆನ್ನಾಗಿದ್ದಾಲೂ ಇನ್ನೊಬ್ರಿಗೆ ಇರ್ಲಪ್ಪ ಅಂತ ಉಳಿಸ್ಕೊಂಡು ಬಳಸಬೇಕೇ ಹೊರತು, ಈಗ ಅಭಾವ ಇದೆ ಅಂತೇಳಿ 5 ಸತಿ ಯೋಚನೆ ಮಾಡೋದಲ್ಲ. ಇದ್ದಾಗಲೂ ಹಂಗೆ ಮಾಡಬೇಕು, ಇದ್ದಿದ್ದಾಗಲೂ ಅದನ್ನ ಯೋಚನೆ ಮಾಡಿ ಬಳಸ್ಕೋಬೇಕು. ಅದೆಲ್ಲ ಎಲ್ಲರೂ ಪ್ರತಿಯೊಬ್ಬರು ಅದನ್ನು ಈಗ ಅದೇ ಅನುಸರಿಸ್ಬೇಕು. ಅದನ್ನ ನಮ್ಮ ಸೌದೆ ಮತ್ತು ಉಬ್ಬಲೆ ಎರಡೇ ಇರೋದು. ನಾವು ಈಗ ಸಿಲಿಂಡ್ರ್ ಯಾವುದಕ್ಕೆ ಅಂತಂದರೆ ಚಪಾತಿ ಮಾಡೋಕ್ಕೆ ಬಳಸ್ತಾ ಇದ್ದೀವಿ ಹೊರತು, ಈ ಅನಿವಾರ್ಯ ಆದಾಗ ಸೌದೆ ಅಭಾವ ಬಂದಾಗ ಮಾತ್ರ ಗ್ಯಾಸ್ ಬಳಸ್ಕೊತೀವಿ. ಅದರಿಂದ ಇದ್ದೇ ಇದೆ, ಅದು ಇಲ್ಲದೇ ಇರೋಕ್ಕೆ ಆಗೋದೇ ಇಲ್ಲ. ಅದು ಮತ್ತು ನಮಗಿದು ಮೊದಲೆಲ್ಲ ಭತ್ತದ ಹೊಟ್ಟು ಇರ್ತಿತ್ತು. ಈಗ ನಾವೆಲ್ಲ ಅಡಿಕೆ ಸಿಪ್ಪೆ, ಈಗ ಬಹಳಷ್ಟು ಜನ ರಸ್ತೆಗೆ ಹಾಕ್ಬಿಟ್ಟಿರ್ತಾರೆ, ಅದನ್ನು ತಂದು ಒಣಗಿಸಿ ಇಟ್ಕೊಂಡು ಸ್ಟಾಕ್ ಮಾಡಿಕೊತೀವಿ. ಅದರಿಂದ ಉಪಯೋಗ ಆಗುತ್ತೆ. ಈಗ ನೀವು ಹೇಳ್ದಂಗೆ ನಾವು ಅದಕ್ಕೆ ಹೋಗ್ಬೇಕಾಗಿದೆ. ಈಗ ಮಾಡಬೇಕು, ಅದನ್ನು ಮಾಡ್ತೀವಿ. ನೀವು ಹೇಳಿದೆ ಒಳ್ಳೆಯದು. ಆಯ್ತು, ಮಾಡಿಸ್ತಾರೆ. ಇಲ್ಲ, ಅದು ನೀವು ಹೇಳ್ದಂಗೆ ನಾವು ಅದನ್ನು ಹಿಂದೆ ಮಾಡಿದ್ರೆ ನಮ್ಮ ಬುದ್ಧಿರೋ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಇತ್ತದು. ಅದು ಹಿಂದ್ಗಡೆ ಇತ್ತು. ನಮಗೆ ಅಡುಗೆ ಮನೆ ಇದೆಯಲ್ಲ, ಅಲ್ಲೇ ಒಂದು ದೊಡ್ಡದು ಇತ್ತದು ಪ್ರಾರಂಭದಲ್ಲಿ. ನಾನು ಹೊಸ್ತಾ ಬಂದಾಗ ಮಟ್ಟಿಗೆ 30 ವರ್ಷದಿಂದನೇ ಅದು ಸರಿಯಾಗಿ ಬಳಕೆ ಆಗಿದೆ ಅನ್ನೋದು ಹಂಗೆ ಹೊಂಟೈತೆ. ಅದು ಕಟ್ ಮಾಡಿ ತೆಗೆದುಬಿಟ್ರೆ ಅದನ್ನು. ನೋಡಿದ್ರೆ ಅದು ಆ ಥರದ್ದೊಂದು ಮಾಡಿದ್ರೆ ವ್ಯವಸ್ಥೆ ಆಗುತ್ತೆ. ಮಾಡ್ಕೊಂಡು ಅದ ಸೌದೆ, ಉಬ್ಬಲು, ಗ್ಯಾಸ್ 3 ಇರ್ಬೇಕ್ರಿ. ಏನಂದ್ರೆ ಒಂಕೆ ಅಂತಲ್ಲ. ಇಲ್ಲ, ರಾಷ್ಟ್ರಪತಿ ಮೆರವಣಿಗೆ ಕರ್ಕೊಂಬರಕ್ಕೆ ಬಿಡೋದಿಲ್ಲ ಅವ್ರನ್ನ. ನಾವು ಬೆಳಗ್ಗೆ ಉತ್ಸವ ಇರ್ತದಿಲ್ಲ, ಅವಾಗ ಮಾಡ್ತೀವಿ. ಅವ್ರ ಅಷ್ಟು ಬಿಟ್ಟರೆ ಅವ್ರಿಗೇನು ಕರ್ಕೊಂಬರಕ್ಕೆ ಬಿಡೋದಿಲ್ಲ. ಹಂಗೆಲ್ಲ ಪ್ರೋಟೋಕಾಲ್ ತುಂಬ ಕಷ್ಟ ಅವ್ರಿಗೆಲ್ಲ. ಅವ್ರು ಓಪನ್ ವೆಹಿಕಲ್ ಬರಲ್ಲ. ನಮ್ಮದು ಮಾಮೂಲಿ ಓದ್ಸತಿ ಮಾಡಿದ್ವಲ್ಲ ಸರಿ. ಈ ಸತಿನ ಹಂಗೆ ಆಗದೆ. ಯಾಕೆ ಇಂದವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ನೀವು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ನೀವು ತಿಳ್ಕೊಳ್ಳಿ. ನೀವು ಎಲ್ಲ ನಾವು ಹಿಂದೆ ಕೂತಿದ್ವಿ, ಫ್ರಂಟಲ್ಲೇ ಕೂತಿರ್ತೀವಿ, ಕಾಣೋದಿಲ್ಲ ಅಂದ್ಬಿಟ್ಟು ಅದಕ್ಕೆ ಅವರು ಚೀಫ್ ಸೆಕ್ರೆಟರಿಗೆಲ್ಲ ಇದು ಮಾಡ್ಬಿಟ್ಟು ಬರೆದ್ಬಿಟ್ಟಿದ್ದಾರೆ ಅವ್ರಿಗೆ. ಅದಕ್ಕೆ ಏನು ಮಾಡಿದ್ದಾರೆ, ನಿಮ್ಮ ಪಕ್ಕದಲ್ಲೇ ಇರಲಿ, ಯಾರೋ ಒಬ್ಬರು ಕೊಡ್ತಾರೆ, ಅವ್ರು ನಿಮಗೆ ಸಪೋರ್ಟ್ ನಿಮಗೆ ಕೊಡ್ತಾ ಇರ್ತಾರೆ, ನೀವು ಅದನ್ನು ತಾಂಬೇಕು ಅಂತ ಮಾಡಿದ್ದಾರೆ. ಯಾವುದು? ಅದು ಮಧ್ಯದಲ್ಲಿ ಬಿಟ್ಟು ಇಂದೋರೆಲ್ಲ ಗಲಾಟೆ ಮಾಡ್ತಾರಪ್ಪ. ಅಷ್ಟೇ, ಅದು ಅನಿವಾರ್ಯ. ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ಅದನ್ನು. ಯಾರಾದರೂ ಬೇಕಾದ್ರೆ ನಿಮ್ಮಲ್ಲೊಬ್ಬರೇ ಮಾಡಿಸಿ. ಗದ್ಗೆ ಒಳಗೂ ಮಾಡಿಸಿದ್ದೀನಿ, ಈಚೆನೂ ಒಂದು ಮಾಡಿಸಿರ್ತೀನಿ, ಅಲ್ಲಿಗೂ ಮಾಡಿಸಿರ್ತೀನಿ. ನಿಮಗೆ ಕೊಡೋಕ್ಕೆಲ್ಲ ಹೇಳಿರ್ತೀನಿ.